ಬೆಂಗಳೂರಿನಲ್ಲಿ ಈ ಕಳಪೆ ಕಾಮಗಾರಿಗೆ ಬರಾನ ಹೇಳಿ ಪ್ರತಿನಿತ್ಯ ದಿನ ಬೆಳಗಾದ್ರೆ ಸಾಕು ಒಂದಲ್ಲ ಒಂದು ಕಳಪೆ ಕಾಮಗಾರಿಯ ವಿಚಾರ ಸದ್ದು ಮತ್ತು ಸುದ್ದಿ ಮಾಡ್ತಾನೆ ಇರುತ್ತೆ. ಈಗ 3 ಕೋಟಿ ರೂಪಾಯಿಯ ಒಂದು ಕಾಮಗಾರಿ ಬಿಜೆಪಿ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಾದಂತಹ ಕಾಮಗಾರಿ. ಇದು ಕಳಪೆ ಕಾಮಗಾರಿ ಅನ್ನೋದು ಗೊತ್ತಾಗ್ತಾ ಇದೆ. ಜನ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾವುದು ಅದು ಕಳಪೆ ಕಾಮಗಾರಿ? ಬನ್ನಿ ನೋಡ್ಕೊಂಡು ಬರೋಣ. ಕೆಆರ್ ಸರ್ಕಲ್ ನಲ್ಲಿ ಬತ್ತಿದ ವಾಟರ್ ಫೌಂಟೇನ್, ಕೋಟಿ ಕೋಟಿ ಖರ್ಚು, ನೀರಿನಲ್ಲಿ ಹೋಮ. ಬೆಂಗಳೂರು ನಗರದ ಹೃದಯ ಭಾಗ. ಈ ಜಂಕ್ಷನ್ ನಲ್ಲಿ ನಿರ್ಮಾಣ ಮಾಡಿದ ಐ ಲವ್ ಬೆಂಗಳೂರು ಅನ್ನೋ ವಾಟರ್ ಫೌಂಟೇನ್ ಹತ್ರ ಜನ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ರು. ಹೌದು, ನೀವು ನೋಡ್ತಿರುವ ಈ ಜಾಗ ಹಾರ್ಟ್ ಆಫ್ ದಿ ಸಿಟಿ, ಕೆಆರ್ ಸರ್ಕಲ್ ಜಂಕ್ಷನ್. ಡಿಸ್ಕೋ ಲೈಟಿಂಗ್ಸ್ ಇಲ್ಲ, ಕಾರಂಜಿ ನೀರು ಚಿಮ್ಮಲ್ಲ. ಹೌದು, 2021ರಲ್ಲಿ ಸಿಎಂ ಆಗಿದ್ದ ಬೊಮ್ಮಾಯಿ ಅವಧಿಯಲ್ಲಿ ಕೆಆರ್ ಸರ್ಕಲ್ ಜಂಕ್ಷನ್ ಅಭಿವೃದ್ಧಿ ಮಾಡಲಾಗಿತ್ತು. ಖಾಸಗಿ ಕಂಪನಿಯೊಂದಕ್ಕೆ ಗುತ್ತಿಗೆ ಕೊಟ್ಟು ಕೆಲಸ ಮಾಡಿಸಿದ್ದ ಆಗಿನ ಬಿಬಿಎಂಪಿ ನಂತರ ಆ ಕಂಪನಿ ನಿರ್ವಹಣೆ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದನ್ನೇ ಮರ್ತಿದೆ. ಕಾಬೂಲ್ ಶಿಲೆ, ಸರ್ಕಲ್ ವಿನ್ಯಾಸ, ಡಿಸ್ಕೋ ಲೈಟಿಂಗ್ ಹಾಗೂ ಕಾರಂಜಿ ಅಂತ ನಡೆಸಿದ್ದ ಕಾಮಗಾರಿ ಈಗ ಹಾಳಾಗಿದೆ. ನಗರದಲ್ಲಿ ಜಿಬಿಎ ಮಾಡಿದಂಥ ಮತ್ತೊಂದು ಕಾಮಗಾರಿಯ ಕರ್ಮಕಾಂಡವನ್ನು ಈಗ ನಾವು ತೋರಿಸ್ತಾ ಇದ್ದೀನಿ. ಕೆಆರ್ ಸರ್ಕಲ್ನಲ್ಲಿ ಮಾಡಿದಂಥ ಕಾಮಗಾರಿ ಇದು ಸುಮಾರು 3 ಕೋಟಿ ವೆಚ್ಚದಲ್ಲಿ ನಡೆಸಿದಂಥ ಕಾಮಗಾರಿ ಈಗ ಸಂಪೂರ್ಣ ಹಾಳು ಹಿಡಿದೋಗಿದೆ. ಈ ಕಾಮಗಾರಿಯನ್ನು ಗಮನಿಸ್ಬೋದು. ಇದು ಕಾರಂಜಿಯನ್ನು ನಿರ್ಮಾಣ ಮಾಡಿದ್ರು. ಇದು ಸರ್ಕಲನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಮೇಂಟೈನ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬ್ರ್ಯಾಂಡ್ ಬೆಂಗಳೂರು ರೀತಿಯಾಗಿ ಸರ್ಕಲ್ಗಳನ್ನು ಮಾರ್ಪಾಡು ಮಾಡುವಂಥ ಕೆಲಸವನ್ನು ಜಿಬಿಎ ಮಾಡಿತು. ಈಗ ಗಮನಿಸ್ಬೋದು ಸರ್ಕಲ್ ಯಾವ ರೀತಿಯಾಗಿ ಆಗಿದೆ ಅಂತ. ಸರ್ಕಲ್ನಲ್ಲಿ ಸುತ್ತಮುತ್ತ ಅಂದರೆ ಸೌಂದರ್ಯೀಕರಣ ಬ್ಯೂಟಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಈ ಕಾರಂಜಿನ ನಿರ್ಮಾಣ ಮಾಡಲಾಗಿತ್ತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿಬಿಎಂಪಿ ಕಳೆದ 3 ವರ್ಷಗಳ ಹಿಂದೆ ಈ ಕಾಮಗಾರಿಯನ್ನು ನಡೆಸಲಾಗಿತ್ತು. ಈ ಕಾಮಗಾರಿ ವೆಚ್ಚ ಸುಮಾರು 3 ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದ್ದು 2021ರ ಸಿಎಂ ಆಗಿದ್ದಂಥವರು ಆಗ ಬೊಮ್ಮಾಯಿಯವರು ಅವರು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಈ ಕೆಆರ್ ಸರ್ಕಲನ್ನು ಅಭಿವೃದ್ಧಿ ಮಾಡಲಾಗಿತ್ತು. ಬರೋಬ್ಬರಿ 3 ಕೋಟಿ ರೂಪಾಯಿ ವೆಚ್ಚ ಆ ಸಂದರ್ಭದಲ್ಲೇ ಮಾಡಲಾಗಿತ್ತು. ಖಾಸಗಿ ಕಂಪನಿಗೆ ಗುತ್ತಿಗೆಯನ್ನು ಅಂದರೆ ಇದರ ಮೇಂಟೆನೆನ್ಸನ್ನು ಕೂಡ ಕೊಡಲಾಗಿತ್ತು. ಆದರೆ ಈಗಿನ ಪರಿಸ್ಥಿತಿಯನ್ನು ಗಮನಿಸ್ಬೋದು. ಯಾವುದೇ ರೀತಿಯಾಗಿ ಕಾರಂಜಿ ವರ್ಕ್ ಆಗ್ತಾ ಇಲ್ಲ. ಜೊತೆಗೆ ಕೇಬಲ್ಗಳು ಕೂಡ ಹೆಂಗಂದ್ರಂಗೆ ಬಿದ್ದಿರುವಂಥದ್ದು. ಒಂದು ವೇಳೆ ನೀರೇನಾದರೂ ಇಲ್ಲಿ ಬಿಟ್ಟಂಥ ಸಂದರ್ಭದಲ್ಲಿ ಕರೆಂಟ್ ಏನಾದರೂ ಇದಾದರೆ, ವೈರ್ ಏನಾದರೂ ಇದಾದರೆ ಯಾರು ಜವಾಬ್ದಾರಿ ಅನ್ನುವಂಥದ್ದು. ಜೊತೆಗೆ ಈ ಬಾಕ್ಸ್ಗಳನ್ನು ಗಮನಿಸ್ಬೋದು. ಅಂದರೆ ಪವರ್ ಕೇಬಲ್ಗಳ ಪರಿಸ್ಥಿತಿ ಅಂತೂ ಇನ್ನೂ ದಾರುಣವಾಗಿದೆ. ಇಲ್ಲಿ ಬೀಗ ಅಂತ ಹಾಕಿದ್ದಾರೆ, ಅದಕ್ಕೆ ಯಾವುದೇ ರೀತಿಯ ಲಾಕ್ ಇಲ್ಲ, ಯಾರು ಬೇಕಾದ್ರೂ ತೆಗಿಬೋದು. ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಅಂತ ಕೇಬಲ್ಗಳನ್ನು ಗಮನಿಸ್ಬೋದು. ನೋಡಿ, ಅವು ಕೂಡ ಓಪನ್ ಆಗಿದೆ. ಓಪನ್ ಆಗಿರುವಂಥ ಕೇಬಲ್ಗಳು ಏನಾದರೂ ಕರೆಂಟ್ ಪ್ರವಹಿಸಿದರೆ ಏನಾದರೂ ಅನಾಹುತಗಳಾಗ್ತವೆ. ಈ ರೀತಿಯಾಗಿ ಬೇಜವಾಬ್ದಾರಿತನವಾಗಿ ಇಷ್ಟು ನಿರ್ಲಕ್ಷ್ಯ ಮಾಡುವಂಥದ್ದು ಎಷ್ಟು ಸರಿ ಅಂತ. ಕೇವಲ ನಿಮ್ಮ ಕಾಮಗಾರಿ ಕೇವಲ 3 ವರ್ಷಕ್ಕೆ ಹಾಳಾದರೆ ಪರವಾಗಿಲ್ವಾ? ಆ ಕೋಟ್ಯಾಂತರ ರೂಪಾಯಿ ಹಣದ ಪರಿಸ್ಥಿತಿ ಏನು ಅನ್ನುವಂಥದ್ದು ಈಗ ಪ್ರಶ್ನೆ. ಇನ್ನು ಕಾರಂಜಿ ಲೈಟಿಂಗ್ಗೆ ಹಾಕಿದ್ದ ವಿದ್ಯುತ್ ಡಿಪಿ ಬಾಕ್ಸ್ ಸಹ ಹಾಳಾಗಿದೆ. ವೈರ್ಗಳು ಆತಂಕ ಮೂಡಿಸುವ ಸ್ಥಿತಿಯಲ್ಲಿವೆ. ಜೊತೆಗೆ ಬೆಸ್ಕಾಂ ಕೇಂದ್ರ ಕಚೇರಿ ಎದುರೇ ಈ ರೀತಿ ಡೇಂಜರಸ್ ಪರಿಸ್ಥಿತಿ ನಿರ್ಮಾಣವಾಗಿದ್ರು ಯಾರೂ ಗಮನ ಹರಿಸಿಲ್ಲ. ಮಳೆ ಬಂದು ವಿದ್ಯುತ್ ತಂತಿ ಯಾರಿಗಾದ್ರೂ ತಾಗಿದ್ರೆ ಯಾರು ಹೊಣೆ? ಇನ್ನಾದ್ರೂ ಬೆಸ್ಕಾಂ ಹಾಗೂ ಜಿಬಿಎ ಎಚ್ಚೆತ್ತುಕೊಳ್ಳಬೇಕಿದೆ. ನಿಜಕ್ಕೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಆಗಿನ ಬಿಬಿಎಂಪಿ ಮಾಡಿದಂಥ ಕಾಮಗಾರಿ ಇದು. ಈಗ ಜಿಬಿಎ ಅಧಿಕಾರಿಗಳು ಈ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಖಾಸಗಿ ಕಂಪನಿಗೆ ಮೇಂಟೆನೆನ್ಸ್ಗೆ ಕೊಡಲಾಗಿತ್ತು, ಆದರೆ ಅವರು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಏನು ಈ ಬ್ಯೂಟಿಫಿಕೇಷನ್ಗೆ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ಏನು ಮೇಂಟೆನೆನ್ಸ್ ಅಂತ ಈಗ ಪ್ರೈವೇಟ್ ಕಂಪ್ನಿಯವರು ಮಾಡಬೇಕಾಗಿತ್ತು. ಅವರು ಇದನ್ನು ನೀಟಾಗಿ ಮಾಡುವಂಥ ರೀತಿಯಾಗಿ ಅವರು ಮಾರ್ಪಡಿಸುವಂಥ ಕೆಲಸವನ್ನು ಕೂಡಲೇ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.